ಹಳೆಯ ಹಿಂದೂ ಅರಮನೆ ಅಂದ್ರೆ ಗಗನ್ ಮಹಲ್ ರಾಮಸ್ವಾಮಿ ಮತ್ತು ಈಶ್ವರ ದೇವಾಲಯಗಳ ದಕ್ಷಿಣದಲ್ಲಿದೆ. ಇದು ವಿಜಯನಗರ ಆಡಳಿತಗಾರರ ಬೇಸಿಗೆ ಅರಮನೆಯಂತೆಯೇ ಪ್ರಸಿದ್ಧಿ ಹೊಂದಿದೆ. ಹಂಪಿಯು ಮೊದಲನೇ ರಾಜಧಾನಿಯಾಗಿದ್ದು ಇದು ಎರಡನೇ ರಾಜಧಾನಿಯಾಗಿದೆ. ನಾವು ಮಹಲ್ ಒಳಗೆ ಕಾಲಿಟ್ಟ ತಕ್ಷಣ ನಮಗೆ ಕಾಣಿಸೋದೆ ಒಳ ಮೂಲ ಹಸು. ಅಮೃತ ಶಿಲೆ ಮತ್ತು ಅಂಚುಗಳಿಂದ ಬದಲಾಯಿಸಿದ್ದಾರೆ. ಒಳಗಡೆ ನೋಡೋದಕ್ಕೆ ಸ್ವಲ್ಪ ಆಳ ಇದೆ. ಇಲ್ಲಿ ನೀವು ಶ್ರೀಕೃಷ್ಣ ದೇವರಾಯ ಜೀವನಗಾಥಾ ಚಿತ್ರ ನೋಡಬಹುದು. ತುಳು ರಾಜವಂಶದ ಮೂರನೇ ಆಡಳಿತಗಾರರಲ್ಲಿ ಒಬ್ಬರು. ಕಟ್ಟಡದ ಮುಂಭಾಗದಲ್ಲಿ ಕಟ್ಟಡಕ್ಕೆ ಹೋಗುವ ಮೆಟ್ಟಿಲುಗಳಿವೆ. ಈ ಮೊದಲನೇ ಕಟ್ಟಡದಲ್ಲಿ 12 ಕಮಾನು ಹಾಗೂ 8 ಕಿಟಕಿಗಳಿವೆ. ಇದು ವಿಶಿಷ್ಟ ಮಾದರಿ ವಾಸ್ತುಶಿಲ್ಪ ಅಂತಾನೆ ಹೇಳ್ಬೋದು. ಮತ್ತೆ ಪೆನೆಗೊಂಡ ಬೆಟ್ಟದ ನೋಟವನ್ನು ಹೊಂದಿರುವ ಹಾಗೆ ಒಂದು ದೊಡ್ಡ ಕಿಟಕಿ ಇಲ್ಲಿದೆ. ಬೆಟ್ಟದ ಮೇಲೆ ಅಪಾಯವಾಗುವಂತಹ ಸಂದರ್ಭಗಳನ್ನು ತಡೆಯೋದಕ್ಕಂತಾನೆ ಅಲ್ಲಿ ಸುತ್ತಮುತ್ತ ಕಾಯುವ ಕಾವಲುಗಾರರು ಇರುತ್ತಿದ್ರು. ಇದು ಬೇಸಿಗೆ ಅರಮನೆ ಅಂತ ಯಾಕೆ ಪ್ರಸಿದ್ಧಿ ಹೊಂದಿದೆ ಅಂತ ಈಗ ಗೊತ್ತಾಯ್ತು. AC ತರ ಇದೆ ಮಹಾನ್. ರಾಣಿ ಚಿನ್ನಮ್ಮ ದೇವಿ ಅವರು ಬೆಳಗ್ಗೆ ಎದ್ದ ತಕ್ಷಣ ರಾಮ ಮತ್ತು ಶಿವನ ದರ್ಶನ ಪಡೆಯಬೇಕು ಅಂತ ಶ್ರೀ ಕೃಷ್ಣ ದೇವರಾಯರಿಗೆ ಹೇಳ್ತಾರೆ. ಇಲ್ಲಿಂದ ನೋಡಿದ್ರೆ ಅಲ್ಲಿ ರಾಮ ಮತ್ತು ಶಿವನ ಮಂದಿರ ಕಾಣಿಸುತ್ತೆ. ರಾಮನ ಮಂದಿರದ ಮೇಲೆ ರಾಮಾಯಣ, ಶಿವನ ಮಂದಿರದ ಮೇಲೆ ಮಹಾಭಾರತವನ್ನು ಕೆತ್ತಿಸಿದ್ದಾರೆ. ಈ ಕಟ್ಟಡವು 2 ಫ್ಲೋರ್ಗಳನ್ನು ಹೊಂದಿದೆ. ನಿವಾಸಿಗಳು ವಿಶ್ರಾಂತಿ ಪಡೆಯುವುದಕ್ಕೆ ಮತ್ತು ತಾಜಾ ಗಾಳಿ ಹಾಗೂ ಸುಂದರವಾದ ದೃಶ್ಯಗಳನ್ನು ಆನಂದಿಸಲು ಉತ್ತಮ ಸಂಖ್ಯೆಯ ಬಾಲ್ಕನಿಗಳಿವೆ. ಈ ಮಧ್ಯದ ಗುಮ್ಮಟವು ಎತ್ತರವಾಗಿದೆ. ಬೆಚ್ಚಗಿನ ಗಾಳಿಯನ್ನು ಹೊರಗಡೆ ಹಾಕಿ ಮತ್ತು ತಂಪಾದ ಗಾಳಿ ತರಲು ಪರ್ಫೆಕ್ಟ್ ಸೃಷ್ಟಿ ಅಂತಾನೆ ಹೇಳ್ಬೋದು. ಕಟ್ಟಡವು ಒಂದು ಮುಖ್ಯ ಕಟ್ಟಡಕ್ಕೆ ಮತ್ತು ಗೋಪುರಕ್ಕೆ ಚಾವಣಿ ಎಂದು ರೂಫ್ಗಳನ್ನು ಹಂಪಿಯಲ್ಲಿರುವ ಕಮಲ್ನಂತೆಯೇ ಪಿರಮಿಡ್ ಆಕಾರ ಶಿಖರದಿಂದ ಮುಚ್ಚಿದ್ದಾರೆ. ಈ ಅರಮನೆಯು ಎಲ್ಲ ಕಡೆಗಳಲ್ಲಿ ಕಿಟಕಿಗಳನ್ನು ಹೊಂದಿದೆ. ಈ ಕಟ್ಟಡವು 2 ಕಡೆ ಮೆಟ್ಟಿಲುಗಳನ್ನು ಹೊಂದಿದ್ದು ಈ ಎಡಭಾಗದ ಮೆಟ್ಟಿಲಿನ ಕೆಳಗೆ ರಹಸ್ಯಮಯವಾದ ಬೆಟ್ಟಕ್ಕೆ ಹೋಗುವಂತಹ ದಾರಿ ಇಲ್ಲಿದೆ. ಆದರೆ ಅದು ಈಗ ಸಂಪೂರ್ಣವಾಗಿ ಕಟ್ಟಡದ ಹಿಂಭಾಗದ ಎಡಮೂಲೆಯಲ್ಲಿ 3 ಕಮಾನುಗಳಿವೆ. ಇದು ಗಾಳಿ ಮಹಲ್ ಒಳಗೆ ಹೋಗುವುದಕ್ಕೆ ಸಹಾಯ ಮಾಡುತ್ತದೆ.